ಹೌದು ವೀಕ್ಷಕರೇ, ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿರುವಂಥ ವಿಚಾರ ನಿಮಗೆಲ್ಲ ಗೊತ್ತಿರಬಹುದು. ಇವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಯಿತು ಮತ್ತು ಇವರಿರ್ತಕ್ಕಂಥ ಪಕ್ಕದ ಬ್ಯಾರಕ್ನಲ್ಲೇ ದರ್ಶನ್ ಅವರು ಇರುವಂಥದ್ದು. ದರ್ಶನ್ ಹಾಗೂ ವಿನಯ್ ಕುಲಕರ್ಣಿ ಅವರ ಸ್ನೇಹ ನಿಮಗೆಲ್ಲ ಗೊತ್ತಿರಬಹುದು. ಮೊದಲಿಂದನೂ ಕೂಡ ಇವರು ಭಾಳ ಆತ್ಮೀಯರಾಗಿದ್ದರು. ಈಗಲೂ ಕೂಡ ಜೈಲಲ್ಲಿ ಒಂದೇ ಬ್ಯಾರಕ್ ಅಕ್ಕಪಕ್ಕ ಇದ್ದರೂ ಕೂಡ ಇವರ ಒಂದು ಶಿಕ್ಷೆ ಜೀವಾವಧಿ ಶಿಕ್ಷೆ ಆಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರು ಆಚೆ ಬರಲ್ವ ಅನ್ನೋ ಒಂದು ಪ್ರಶ್ನೆ ನಿಮಗೂ ಕೂಡ ಇರ್ಬೋದು. ಹಾಗಾಗಿ ದರ್ಶನ್ ಅವರಾಗಿರ್ಬೋದು ಅಥವಾ ವಿನಯ್ ಕುಲಕರ್ಣಿ ಆಗಿರ್ಬೋದು ಮತ್ತು ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಇವರಿಗೆಲ್ಲ ಶಿಕ್ಷೆ ಕೆಳಹಂತದ ಕೋರ್ಟ್ ಶಿಕ್ಷೆ ಕೊಟ್ಟರೂ ಕೂಡ ಇವರಿಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇರುವಂಥದ್ದು. ಹಾಗಾಗಿ ಇವರು ಹೈಕೋರ್ಟ್ಗೆ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಹೈಕೋರ್ಟಲ್ಲಿ ಶಿಕ್ಷೆಗೆ ತಡೆ ನೀಡುವಂಥ ಒಂದು ಪ್ರಕ್ರಿಯೆ ಕೂಡ ಆಗುತ್ತೆ. ಅಲ್ಲಿ ತಡೆ ನೀಡಿಲ್ಲ ಅಂತಂದರೂ ಕೂಡ ಜಾಮೀನು ಸಿಗುತ್ತೆ ಮತ್ತು ಶಿಕ್ಷೆ ಕಡಿಮೆ ಆಗುತ್ತೆ. ಹಾಗಾಗಿ ಯಾರೂ ಆತಂಕಗೊಳಗಾಗಬೇಡಿ. ಯಾಕಂದರೆ ದರ್ಶನ್ ಫ್ಯಾನ್ಸ್ ಆಗಿರ್ಬೋದು, ವಿನಯ್ ಕುಲಕರ್ಣಿ ಫ್ಯಾನ್ಸ್ ಆಗಿರ್ಬೋದು, ಆಮೇಲೆ ಪ್ರಜ್ವಲ್ ಫ್ಯಾನ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇವರು ಕೂಡ ಆದಷ್ಟು ಬೇಗ ಹೊರಗಡೆ ಬಂದೇ ಬರ್ತಾರೆ. ಹಾಗಾಗಿ ಇವರಿಗೆ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ಹೈಕೋರ್ಟ್ ಆಗಿರ್ಬೋದು ಇವರಿಗೆ ಶಿಕ್ಷೆ ಕಡಿಮೆ ಮಾಡಿ ಜಾಮೀನು ಕೊಡುವಂಥ ಕೆಲಸ ಆಗುತ್ತೆ. ಆದಷ್ಟು ಬೇಗ ಆಚೆ ಬರ್ತಾರೆ. ಎಲ್ರಿಗೂ ನಮಸ್ಕಾರ.